ನನ್ನ ಪ್ರೀತಿಯ ಅಭಿಮಾನಿ ದೇವರುಗಳಿಗೆ ತುಂಬ ಹೃದಯದ ನಮಸ್ಕಾರಗಳನ್ನ ಹೇಳ್ತಾ, ಸೊ ಏನಿವತ್ತು ಇಷ್ಟೊಂದು ಇಟ್ಟಿಗೆ ಕಟ್ಕೊಂಡಿದ್ದಾರೆ, ಈ ಥರ ಏನೇನೋ ರೆಡಿ ಮಾಡ್ತಾ ಇದ್ದಾರಲ್ಲ, ಏನೂ ಅರ್ಥ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಗೆ ಏನು ಅನ್ನೋದನ್ನ ನಾನು ತೋರಿಸ್ತೀನಿ. ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ ಗೈಸ್. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟು, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಶೇಷತೆ ಏನಂತ ನಾವು ಒಮ್ಮೆ ನೋಡ್ಕೊಂಡು ಬರೋಣ. ಮೀಸಲು ನೀರು ತರುವಂಥದ್ದನ್ನ ನೋಡಿದಿರ. ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಉದ್ಘಾಟನೆ. ಸೊ ಹಾಗಾಗಿ ತುಂಬ ಹಲವಾರು ವಿಧದ ಹೋಮ ಹವನಗಳು, ಯಜ್ಞ ಯಾಗಾದಿಗಳು ನಡೀತಾ ಇದೆ. ಸೊ ಪುರೋಹಿತರು ಕೂಡ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನೂರಾರು ಕಳಸಗಳನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿದರೆ. ಹಾಗೆ ಮನೆಗೂ ಕೂಡ ಹಳ್ಳಿಗಳಲ್ಲೂ ಕೂಡ ಹೋಗಿ ಅನೌನ್ಸ್ಮೆಂಟ್ನ ಮಾಡಿದರೆ, ಈ ರೀತಿ ಗಿಡಗಳನ್ನ ನೀವು ಬೆಳೆಸಬೇಕು ಅಂತ ಹೇಳ್ಬಿಟ್ಟು. ಅದೇ ರೀತಿ ನಮ್ಮ ಹಳ್ಳಿ ಜನಗಳು ಗಿಡಗಳನ್ನ ಬೆಳೆಸಿತು. ಅವ್ರ ಮನಸ್ಸು ಹೇಗಿದೆ ಅದೇ ರೀತಿ ಕೂಡ ಹಚ್ಚ ಹಸಿರಾಗಿ ಬೆಳೆದಿದೆ ಗಿಡಗಳು. ನೋಡೋಕ್ಕೆ ಒಂಥರ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಶ್ರೀ ಶ್ರೀ ಸಿದ್ಧಲಿಂಗ ದೇವರು ಅವರು ತಾಳಿಕೋಟೆ ಮಠದಿಂದ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಉದ್ಘಾಟನೆಗೆ ಬಂದಿದ್ದಾರೆ. ಸೊ ದೇವಸ್ಥಾನದ ಸಮಿತಿಯ ದಂಪತಿಗಳು ಕೂಡ ಹೋಮಕ್ಕೆ ಕುಂತ್ಕೊಂಡು ಹೋಮ ಹವನಗಳನ್ನು ಕೂಡ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಕರುಣಾಮಯಿ ನಡೆದಾಡುವ ದೇವರು, ಕಲಿಯುಗದ ಕರ್ಣ ದೇವಸ್ಥಾನದ ಹತ್ರ ಪಾದಾರ್ಪಣೆಯನ್ನು ಮಾಡೇ ಬಿಟ್ಟರು ಕಣ್ರಿ. ಸೊ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರೇ ಸ್ವತಃ ನಿಂತು ಅವರೇ ಎಲ್ಲ ಕಾರ್ಯಗಳನ್ನು, ಎಲ್ಲ ಹೋಮಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿಸಿದ್ದಾರೆ. ಇದು ಮೂಲ ವಿಗ್ರಹ, ಅದೇ ಉದ್ಭವ ಆಗಿರ್ತಕ್ಕಂಥದ್ದು. ಅದು ಬೆಳ್ಳಿ ವಿಗ್ರಹ ಕಣ್ರಿ. ರಾತ್ರಿ ಅಷ್ಟೇ ಮೀಸಲು ನೀರು ಜೊತೆ ಮೆರವಣಿಗೆಯಾಗಿ ಬಂದಿದ್ದಾರೆ. ಇಲ್ಲಿ ಇರ್ತಕ್ಕಂತಹ ಶ್ರೀ ಭೂಮಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರ ಆದಂತಹ ಹೇಮಂತ್ ಶಾಸ್ತ್ರಿ ಅವರು, ಅವರ ಗುರುಗಳಂತಲೇ ಇವ್ರನ್ನ ಸ್ವೀಕಾರ ಮಾಡಿದರೆ ಬಹಳ ಖುಷಿಯಾಗುತ್ತೆ. ಇವರೇ ಕಂಡ್ರೆ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಮೂಲತಃ ಪ್ರಧಾನ ಅರ್ಚಕರು ಹೇಮಂತ್ ಶಾಸ್ತ್ರಿಗಳು. ಸೊ ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು. ಇಷ್ಟು ಚಿಕ್ಕ ವಯಸ್ಸಿಗೆ ಇಂಥ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದರೆ ಬಹಳ ಖುಷಿ ಅಂತಲೇ ಆಗ್ಬೋದು. ಈಗ ನಾವೇನಾದರೂ ಎಷ್ಟು ದೊಡ್ಡವರಾದರೂ ಕೂಡ ಒಂದು ದೀಕ್ಷೆ ತಗೋಬೇಕಂದ್ರೆ ಹಿಂದೆ ಮುಂದೆ ನೋಡ್ತೀವಿ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಂಥ ಒಂದು ದೊಡ್ಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂದರೆ ಆ ಭಗವಂತನ ನಿರ್ಣಯ ಏನಿದೆ ಅಂತಲೇ ನಾವು ಹೇಳಲಿಕ್ಕಾಗಲ್ಲ. ಸೊ ಅಲ್ಲಿ ಹೋಮ ಹವನಗಳನ್ನ ಮುಗಿಸ್ಕೊಂಡು ಪುಣ್ಯ ತೀರ್ಥವನ್ನು ಕೂಡ ಎಲ್ಲ ಕಡೆ ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಸ್ವತಃ ಬಸವಪ್ಪನವರೇ ಮುಂದೆ ನಿಂತು ಎಲ್ಲ ಕಾರ್ಯಗಳನ್ನು ಕೂಡ ಮಾಡಿಸ್ಕೊಡ್ತಾ ಇದ್ದಾರೆ ಕಣ್ರಿ. ಎಲ್ಲ ಪುರೋಹಿತರುಗಳು ಕೂಡ ಗಂಟೆ ಜಾಗಟೆ ಎಲ್ಲವನ್ನು ಪಡ್ಕೊಂಡು ಆ ಒಂದು ಪುಣ್ಯ ನೀರನ್ನು ಕೂಡ ಎಲ್ಲ ಕಡೆ ಹರಡ್ತಾ ಬರ್ತಾ ಇದ್ದಾರೆ. ಸೊ ಅಲ್ಲಿ ದೇವರುಗಳಾದಂಥ ಮೂಲ ಅಂದರೆ ಕೆಲವೊಂದು ದೇವರುಗಳ ಪ್ರತಿಷ್ಠಾಪನೆಯೂ ಕೂಡ ಇರೋದ್ರಿಂದ, ಕಳಸ ಪ್ರತಿಷ್ಠಾಪನೆ ಇರೋದ್ರಿಂದ ಕೂಡ ಅದಕ್ಕೆ ಯಾವ ರೀತಿ ಪೂಜೆ ವಿಧಾನಗಳನ್ನ ಕಟ್ಟಬೇಕು, ಯಾವುದೇ ರೀತಿ ಒಂದು ಶ್ರೀರಕ್ಷೆಯ ದಾರವನ್ನು ಕಟ್ಟಬೇಕು, ಹೂವು ಅರಿಶಿನ ಕುಂಕುಮ ಪೂಜೆ ಎಲ್ಲವನ್ನು ಮಾಡಬೇಕು, ಎಲ್ಲವನ್ನು ಕೂಡ ಅರ್ಚಕರು ಮಾಡ್ತಾ ಇದ್ದಾರೆ. ಆ ಒಂದು ವಿಗ್ರಹಗಳನ್ನು ಕೂಡ ನಮ್ಮ ಬಸವಪ್ಪನವರು ಬಂದು ಸ್ಪರ್ಶವನ್ನು ಕೂಡ ಮಾಡ್ತಾರೆ. ನೋಡ್ರಿ ಬಸವಪ್ಪನ ವಿಗ್ರಹ ಕಂಡ್ರೆ ಅಮ್ಮಮ್ಮ ಅಂದರೆ ಒಂದು 500 kg ಇದೆ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಶಿಲ್ಪ ಕಲೆಗಾರರು ತುಂಬ ಅಚ್ಚುಕಟ್ಟಾಗಿ ಒಂದು ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ. ಇದು ಮೇನ್ ಕಳಸ. ಸೊ ಇದು ಅರ್ಧನಾರೀಶ್ವರ ಸ್ವಾಮಿ ದೇವಸ್ಥಾನ. ಇದು ಸತ್ಯನಾರಾಯಣ ಸ್ವಾಮಿ ವಿಗ್ರಹ ಆಗಿರುತ್ತೆ. ಸೊ ಕಣ್ಣಿಗೆಲ್ಲ ಅರಿಶಿನ ಹಾಕಿದ್ದಾರೆ. ಸೊ ಇವರು ಬ್ರಹ್ಮ. ಸೊ ಆಲ್ಮೋಸ್ಟ್ ನಾವು ಏನಂತ ಹೇಳಿದ್ರೆ ಬ್ರಹ್ಮನ ವಿಗ್ರಹನ ನಾವೆಲ್ಲೂ ನೋಡಿರಲ್ಲ. ಸೊ ಇವರು ಗಣೇಶ ಮತ್ತು ಕುಕ್ಕೆ ಇರ್ತಾರೆ. ಸೊ ಯಾವುದೋ ಒಂದು ಕಂಟ್ರಿನಲ್ಲಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ಬಟ್ ನನಗಷ್ಟು ಗೊತ್ತಿಲ್ಲ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ಹೋಮೋದಕ್ಕೆ ಅಂದರೆ ದೇವಸ್ಥಾನದ ಒಳಗಡೆ ಒಂದು ಚಿಕ್ಕದೊಂದು ಹೋಮವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಒಂದು ಮಂಡಲವನ್ನು ಸೃಷ್ಟಿ ಮಾಡಿ, ಸೊ ನಮ್ಮ ಟ್ರಸ್ಟ್ ಸಮಿತಿಯ ದಂಪತಿಗಳು ಕೂಡ ಕುಂತು ಆ ಹೋಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಿದ್ದಾರೆ ಕಣ್ರಿ. ನೋಡ್ರಿ ಒಂದು ಮಂಡಲವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಸೊ ಇದು ಏನಕ್ಕೆ ಅಂದರೆ ಇನ್ನೂ ದೊಡ್ಡ ಹೋಮ ಇದೆ, ಅವಾಗ ನಡೆದಿದ್ದು ಒಂದು ಸಿಂಪಲ್ ಹೋಮ. ಸೊ ಇವರು ನೋಡ್ರಿ ಎಷ್ಟು ಚೆನ್ನಾಗಿ ಆ ಒಂದು ಶಿವನ ಮಂಡಲವನ್ನು ಬಿಡಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇದು ಗರುಡಗಂಬಕ್ಕೆ ಬಸವಪ್ಪನ ಒಂದು ತೆರೆಯನ್ನು ಕೂಡ ಬಿಡ್ತಾರೆ. ಇದು ಕಳಸ, ಎಲ್ಲ ಕಳಸಗಳನ್ನ ಇಟ್ಕೊಂಡು ಇವರು ಮೆರವಣಿಗೆ ಅಂದರೆ ಆ ಒಂದು ಅಭಿಷೇಕ ಎಲ್ಲ ಆಗಿರುತ್ತಲ್ಲ, ಅವಾಗ ಅವರು ದೇವಸ್ಥಾನ ಸುತ್ತ ಪ್ರದಕ್ಷಿಣೆಯನ್ನು ಕೂಡ ಬರ್ತಾರೆ. ನೋಡ್ರಿ ಲೈಟ್ ಅರೇಂಜ್ಮೆಂಟ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಬಿಡ್ತೀನಿ ಕಣ್ರಿ. ಫುಲ್ ಆ್ಯಂಡ್ ಫುಲ್ ಲೈಟಿಂಗ್ಸ್ನೇ ನಾನು ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಆ ಲೈಟಿಂಗ್ಸ್ ಅಂತ ನೋಡೋದಕ್ಕೆ. ಎಲ್ಲರೂ ನಮ್ಮ ಬಸಪ್ಪನ ಜೊತೆ ಒಂದು ವಿಡಿಯೋವನ್ನು ಕೂಡ ತಗೊತಾ ಇದ್ರು. ನೋಡ್ರಿ ಈ ಒಂದು ದೃಶ್ಯವನ್ನು ಕಣ್ಣು ತುಂಬಿಕೊಳ್ಳೋದೇ ಒಂದು ಚಂದ ಅಲ್ವೇನ್ರಿ. ಎಲ್ಲ ದೇವರುಗಳನ್ನು ನೀರಲ್ಲಿಟ್ಟು ಅಭಿಷೇಕವನ್ನು ಕೂಡ ಮಾಡ್ತಾ ಇದ್ದಾರೆ ಕಣ್ರಿ. ನಾನು ಲೈವ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಏಕೆಂದರೆ ತುಂಬ ಕ್ರೌಡ್ ಇತ್ತು. ಯಾವ ಥರ ಕ್ರೌಡ್ ಅಂದರೆ ಬಸವಪ್ಪ ಹೋಗೋದಕ್ಕೆ ಜನ ಜಾಗ ಬಿಡ್ತಾಯಿಲ್ಲ. ಎಷ್ಟೇ ಪೊಲೀಸ್ ಸಿಬ್ಬಂದಿ ಬಂದಿದ್ರು ಕೂಡ
ನಮ್ಮ ಭಕ್ತಾದಿಗಳನ್ನ ಅವಾಯ್ಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕಣ್ರಿ, ಅಷ್ಟು ಕ್ರೌಡ್ ಇದೆ. ನೆಕ್ಸ್ಟು ಮೇನ್ ದೇವಸ್ಥಾನದ ಮೂಲ ವಿಗ್ರಹದ ಪುನರ್ ಪ್ರತಿಷ್ಠಾಪನೆ ಇರುತ್ತಲ್ಲ, ವಿಡಿಯೋನ ಬಿಡುವಾಗ ನೋಡ್ರಿ ಯಾವ ರೀತಿ ಕ್ರೌಡ್ ಇರತ್ತೆ ಅಂತೇಳ್ಬಿಟ್ಟು. ನೋಡಿ, ನೈಟೇ ಇಷ್ಟೊಂದು ಜನ ಬಂದು ಜಮಾಯಿಸಿದ್ದಾರೆ ಅಂದರೆ ಇನ್ನು ಮಾರ್ನಿಂಗ್ ಅಂತೂ ಬೆಳಗ್ಗೆ ಇನ್ನೆಷ್ಟು ಜನ ಇರ್ಬೋದಲ್ವ. ಸೊ ಇದು ಒಂಥರ ಇವರು ಒಂದು ಪುರೋಹಿತರು ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಏನೆಲ್ಲ ಹಾಕಬೇಕು ಭತ್ತವನ್ನೆಲ್ಲ ಹಾಕಿ ಅವ್ರದ್ದು ಏನೇನಿದೆ ನೀತಿ ನಿಯಮ ಶಾಸ್ತ್ರ ಸಂಪ್ರದಾಯ ಪ್ರತಿಯೊಂದನ್ನು ಕೂಡ ಮಾಡಿದರೆ, ನಾನಂತೂ ಇದನ್ನೆಲ್ಲೂ ನಾನು ನೋಡೇ ಇಲ್ಲ. ಈ ಥರ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಿರೋ. ನಿಜವಾಗ್ಲೂ ನನಗೂ ಖುಷಿಯಾಗತ್ತೆ. ಏಕೆಂದರೆ ನಾವು ಎಲ್ಲ ದೇವಸ್ಥಾನ ಓಪನಿಂಗ್ ಅಂದರೆ ಹೋಗ್ತೀವಿ ಬರ್ತೀವಿ, ಈ ಥರ ಎಲ್ಲ ಕಳಸ ಪ್ರತಿಷ್ಠಾಪನೆ ಅಂದರೆ ಹೋಗಿ ಬರ್ತೀವಿ, ಈ ಥರ ಎಲ್ಲ ನಾವು ನೋಡೇ ಇರಲಿಲ್ಲ. ನಾನು ಇದೇ ದೇವಸ್ಥಾನದಲ್ಲಿ ನಾನು ಕೂಡ ಫಸ್ಟ್ ನೋಡಿದ್ದು. ನಮ್ಮ ಬಸವಪ್ಪನವರು ಕೂಡ ಇವಾಗ ಬರ್ತಾ ಇದ್ದಾರೆ, ಒಂದು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಮತ್ತು ಕಳಸಗಳ ಸಮೇತ ಬರ್ತಾ ಇದ್ದಾರೆ. ಈ ಒಂದು ಕಳಸವನ್ನು ಕೂಡ ನಮ್ಮ ಸಮಿತಿಯ ಬೋರೇಗೌಡರು ಸ್ವತಃ ಅವರಿಗೆ ತಮ್ಮ ಸ್ವಂತ ಖರ್ಚಲ್ಲಿ ಎಲ್ಲ ಕಳಸವನ್ನು ಕೂಡ ತಂದುಕೊಟ್ಟಿದ್ದಾರೆ ಕಣ್ರಿ. ಅವರಿಗೆ ಶ್ರೀ ಭೂಮಿ ಸಿದ್ದೇಶ್ವರ ಮಗದಷ್ಟು ಆಯುಸ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸೊ ನೋಡ್ರಿ ಯಾವ ಥರ ಅಲಂಕಾರ, ನೀವು ಆಲ್ಮೋಸ್ಟು ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ನೀವು ನೋಡಿದ್ದೀರ ಹೂವಿನ ಅಲಂಕಾರವನ್ನೇ ಯಾವ ರೀತಿ ಮಾಡಿದ್ರು ಅಂತ. ನಿಜವಾಗ್ಲೂ ಎರಡು ಕಣ್ಣುಗಳು ಸಾಲದು ಆ ಡೆಕೋರೇಷನ್ ನೋಡಲಿಕ್ಕೆ. ಮತ್ತು ಲೈಟ್ ಅರೇಂಜ್ಮೆಂಟ್ ಅಂತೂ ನಿಜವಾಗ್ಲೂ ಕೊಂಡ್ರಿ. ಸುತ್ತಮುತ್ತ ಹಳ್ಳಿಯರೆಲ್ಲ ಬಿಟ್ಟಿದ್ರಲ್ಲ, ನೋಡೋಕ್ಕೆ ಒಂಥರ ಮಜಾ ಕಣ್ರಿ. ಅದನ್ನು ಆ ಒಂದು ದಸರಾದಲ್ಲಿ ಏನು ನೋಡ್ತೀವೋ ಅದೇ ರೀತಿ ಫೀಲಿಂಗ್ಸ್ ಆಗುತ್ತೆ ಕಣ್ರಿ. ಒಂದು ಲೈಟಿಂಗ್ಸ್ನ ನೋಡೋದಕ್ಕೆ ನಿಮಗೆ ಲಾಸ್ಟ್ ಎಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡಾದ್ಮೇಲೆ ಇದೊಂದು ಲೈಟಿಂಗ್ಸ್ ಅರೇಂಜ್ಮೆಂಟೇ ನಾನು ನಿಮ್ಗೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಸಪ್ರೇಟ್ ಬಿಡ್ತೀನಿ. ನೋಡ್ರಿ, ಇದು ದೊಡ್ಡ ಹೋಮ ಕಣ್ರಿ, ದೊಡ್ಡ ಹೋಮವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾರು ಕುಂತ್ಕೊಂಡೆ ಇಲ್ಲ, ಬೇರೆಯವರು ಅವರು ಇವರು ಅಂತ ಕಿತ್ತಾಡೋದು ಬೇಡ ಅಂತೇಳಿ ನಮ್ಮ ಸಮಿತಿಯ ಶ್ರೀ ಭೂಮಿ ಸಿದ್ದೇಶ್ವರ ಟ್ರಸ್ಟ್ ಸಮಿತಿಯವರ ದಂಪತಿಗಳೇ ಕೂಡ ಇಲ್ಲಿ ಕುಂತ್ಕೊಂಡು ಸ್ವತಃ ಅವರೇ ಹೋಮವನ್ನು ಮಾಡ್ತಾರೆ. ನೋಡಿ, ಒಂದೊಂದು ಹೋಮದಲ್ಲೂ ಕೂಡ ಅಂದರೆ ಇದು 2 ದಿನಾಲು ಮಾಡಿದ್ದಾರೆ ಕಣ್ರಿ. ಬೆಳಗಿನ ಜಾವ ನೈಟ್ ಅಲ್ಲಿವರೆಗೂ ಕೂಡ ಹೋಮ ನಡೆದೈತೆ. ಸೊ ಮಾರ್ನಿಂಗು ಕೂಡ ಇದು ಹೋಮ ನಡೆದಿದ್ದಾರೆ. ಸೊ ಇನ್ನೊಂದು ಹೋಮ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕು ಎಲ್ಲವನ್ನು ಕೂಡ ಜೋಡಿಸಿ ನಮ್ಮ ಪುರೋಹಿತರುಗಳು ಇಟ್ಕೊಂಡ್ಬಿಟ್ಟಿದ್ದಾರೆ ಕಣ್ರಿ. ಅಲ್ಲಿ ಕಳಸಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಭೂಮಿ ಸಿದ್ದೇಶ್ವರವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಣೇಶ ಲಕ್ಷ್ಮಿ ಎಲ್ಲರನ್ನೂ ಕೂಡ ಪ್ರತಿಷ್ಠಾಪನೆ ಮಾಡಿ ಈ ಒಂದು ಹೋಮವನ್ನು ಮಾಡ್ತಿದ್ದಾರೆ ಕಣ್ರಿ. ಈ ಒಂದಾಗ ಋಷಿ ಮುನಿಗಳು ಈ ಥರ ಯಜ್ಞ ಯಾಗಾದಿಗಳನ್ನ ಮಾಡಿ ತಪಸ್ಸನ್ನು ಮಾಡ್ತಾ ಇದ್ರಂತೆ. ಸೊ ನಿಜವಾಗ್ಲೂ ನಮ್ಮ ಈ ಸಂಪ್ರದಾಯವು ನಮ್ಮ ಇಂಡಿಯಾದಲ್ಲಿ ಇದೆ ಅಂದರೆ ಖುಷಿಯಾಗತ್ತೆ ಕಣ್ರಿ. ಈ ಥರ ಎಲ್ಲ ನೋಡ್ತಾ ಇದ್ರೆ ನಾವು ಹಿಂದಿನ ಕಾಲಕ್ಕೆ ಹೋಗ್ಬಿಟ್ಟಿದ್ದೀವಿ ಅಂತಲೇ ನಮ್ಗೆ ಅನ್ಸುತ್ತೆ. ಯಾಕೆಂದರೆ ನಮ್ಮ ಬಸವಪ್ಪನವರು ಎಲ್ಲೇ ಹೋಗಲಿ, ಒಂದು ಗೃಹ ಪ್ರವೇಶಕ್ಕಾಗಲಿ ಅಥವಾ ಗುಡ್ಡಪ್ಪರ ಆಯ್ಕೆಗಾಗಲಿ ಏನೋ ಒಂದು ಕಾರ್ಯಕ್ರಮಕ್ಕೆ ಅಂತ ಬರ್ಮಾಡ್ಕೊಂಡಾಗ ಅವರು ಹಳೆಯ ಸಂಪ್ರದಾಯ ಏನಿದೆ ಅಲ್ಲ, ಸೊ ಅದನ್ನೇ ಮಾಡ್ತಾರೆ ಹೊರತು ಹೊಸದಾಗಿ ಅವ್ರು ಏನೇ ನಾವು ಕಲಿಯುಗದಲ್ಲಿ ಜನ ಏನೇ ಮಾಡ್ಕೊಂಡಿದ್ರು ಕೂಡ ಅದಕ್ಕೆ ನಮ್ಮ ಬಸವಪ್ಪನವರು ತಲೆಬಾಗಲ್ಲ. ಹಾಗಾಗಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾ ಬರ್ತಾಯಿದ್ರು ಅದೇ ರೀತಿ ಒಂದು ಹೋಮಕುಂಡಗಳನ್ನು ಕೂಡ ಇಲ್ಲಿ ಮಾಡ್ತಾಯಿದ್ರೆ ನಿಮ್ಗೆ ಆಲ್ಮೋಸ್ಟ್ ಅನ್ಸುತ್ತೆ. ನೋಡ್ರಿ, ಇದೆಲ್ಲ ನೋಡ್ತಾ ಇದ್ರೆ ಆಗ ಋಷಿ ಮುನಿಗಳು ಕುಂತ್ಕೊಂಡು ಒಟ್ಟಿಗೆ ಹೋಮಗಳೆಲ್ಲ ಮಾಡೋದನ್ನ ನಾವು ನೋಡಿದ್ದೀವಿ ಅಲ್ವಾ. ಅಟ್ಲೀಸ್ಟ್ ಲೈವ್ ಆಗಿ ನೋಡಿಲ್ಲ ಅಂದ್ರೂ ಈ ದೇವ್ರುಗಳದ್ದು ಸಿನಿಮಾ ಅಂತ ಬಂದಾಗಾದರೂ ನಾವು ನೋಡಿದ್ದೀವಿ ಅಲ್ವಾ. ಸೊ ನಿಜವಾಗ್ಲೂ ಇದನ್ನು ಕಣ್ಣು ತುಂಬ್ಕೊಳ್ಳೋದೇ ನಮ್ಮ ಭಾಗ್ಯ ಕಣ್ರಿ. ಈ ಥರ ಒಂದು ಯಾವ ಅಮ್ಮಮ್ಮ ಅಂದರೆ ಯಾವುದೇ ದೇವಸ್ಥಾನ ಓಪನ್ ಆದರೂ ಕೂಡ 1 ಅಥವಾ 2 ಒಂದು ದೊಡ್ಡದಾಗಿ ಒಂದು ಹೋಮದ ಕುಂಡವನ್ನು ಮಾಡಿಬಿಡ್ತಾರೆ. ಇಲ್ಲಿ ನೋಡ್ರಿ, ನಾನಾ ರೀತಿ ವಿವಿಧ ರೀತಿಯಲ್ಲಿ ಒಂದು ಹೋಮ ಹವನಗಳನ್ನು ಕೂಡ ಮಾಡಿದ್ದಾರೆ. ಸೊ ಅವರು ನಿಜವಾಗ್ಲೂ ಅವರ ಒಂದು ಡ್ರೆಸ್ಸೆನ್ಸ್ ನೋಡಿದ್ರು ಕೂಡ ಬಹಳ ಖುಷಿ ಆಗುತ್ತೆ. ಅವ್ರು ಹಾಕ್ಕೊಂಡಿರೋದು ಇದ್ರೂ ಒಂದೇ ಥರ ಇದರಲ್ಲಿ. ಇಲ್ಲಿ ಯಾವುದೇ ರೀತಿ ಭೇದ ಭಾವ, ನಾನು ದೊಡ್ಡ ಪುರೋಹಿತ, ಇಲ್ಲಿ ನಾನು ಚಿಕ್ಕ ಪುರೋಹಿತ ಅನ್ನೋದು ಯಾರಲ್ಲೂ ಇಲ್ಲ ಕಣ್ರಿ. ಅಷ್ಟು ಜನನ ಪುರೋಹಿತರು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಇವರು ಮೂಲತಃ ಮೈಸೂರವರು ಅಂತ ಹೇಳ್ತಾ ಇದ್ರು. ಇವರು ಕೂಡ ನಮ್ಮ ಪುರೋಹಿತರು ಮಾತಾಡಿರ್ತಕ್ಕಂಥ ಕೆಲವೊಂದು ವಿಡಿಯೋವನ್ನು ನಾವು ಮಾಡಿದ್ದೀವಿ. ಸೊ ಅವ್ರೇನಾದ್ರೂ ನಾವು ಕಾಂಟ್ಯಾಕ್ಟ್ ಮಾಡಬೇಕಂದ್ರೂ ಕೂಡ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ನಾವು ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ಲಾಸ್ಟ್ ಇನ್ನೂ ಅಷ್ಟು ವಿಡಿಯೋಗಳಿದೆ. ಲಾಸ್ಟ್ ವಿಡಿಯೋ ಪುರೋಹಿತರದ್ದು ವಿಡಿಯೋ ಬಿಡುವಾಗ ನಿಮಗೆ ಅದನ್ನು ಸ್ಕ್ರೀನ್ ಮೇಲೆ ಹಾಕ್ತೀವಿ. ನೀವು ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ದಂಪತಿಗಳು ಎಲ್ಲ ಒಂದು ಪ್ರದಕ್ಷಿಣೆ ಕೂಡ ಹಾಕಿ ಹೋಮದ ಕುಂಡಕ್ಕೆ ಏನು ಹಾಕಬೇಕು ಎಲ್ಲ ವಸ್ತುಗಳನ್ನೂ ಕೂಡ ಹಾಕ್ತಾ ಇದ್ದಾರೆ. ಸೊ ಈಗ ನಾವು ಮನೆಯಲ್ಲಿ ಆಲ್ಮೋಸ್ಟ್ ಏನಾದರೂ ಒಂದು ಫಂಕ್ಷನ್ ಮಾಡಿದ್ರೆ, ಒಂದು ಗೃಹ ಪ್ರವೇಶ ಮಾಡಿದ್ರೆ ಒಂದು ಚಿಕ್ಕ ಒಂದು ಹೋಮವನ್ನು ಮಾಡಿರ್ತೀನಿ. ಇಂಥ ದೊಡ್ಡ ಹೋಮಗಳನ್ನ ನಾವೆಲ್ಲೂ ನೋಡಿರಲ್ಲ. ನೋಡಿದ್ರು ಏನು ಅಮ್ಮ ಅಂದರೆ ಒಂದು ನೋಡಿರ್ಬೋದು ದೇವಸ್ಥಾನದ ಮುಂಭಾಗದಲ್ಲಿ. ಸೊ ನಾನಂತೂ ಇದನ್ನು ಫಸ್ಟ್ ಟೈಮ್ ಈ ಥರ ಇಷ್ಟು ದೊಡ್ಡ ಹೋಮವನ್ನು ನೋಡಿರೋದು. ನೀವು ನೋಡಬೇಕು, ನೀವು ಕಣ್ ತುಂಬ್ಕೋಬೇಕು, ನಿಮಗೂ ಭಗವಂತ ಒಳ್ಳೇದು ಮಾಡಬೇಕು
ಅನ್ನೋದಷ್ಟೇ ನಮ್ಮ ಆಶಯ ಕಣ್ರಿ. ನೋಡಿ ನಮ್ಮ ಶ್ರೀ ಬಸವಪ್ಪನವರು ನಿದ್ದೆ ಮಾಡ್ತಾಯಿದ್ದಾರೆ ತುಂಬ. ಫುಲ್ಲು ಬಸವಪ್ಪನವರು ಕೂಡ ಎಲ್ಲ ಕಾರ್ಯಗಳನ್ನೂ ನಿಂತು ಅವರೇ ಮಾಡಿಸಿರೋದ್ರಿಂದ ಫುಲ್ಲು ಸುಸ್ತಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಕೂಡ ಪಡ್ಕೊತಾ ಇದ್ದಾರೆ ಅವರು. ನಿಜವಾಗ್ಲೂ ಸೊ ನಮ್ಮ ಸೀನಣ್ಣ ಅಂದಾನಿ ಅಣ್ಣವರು ಕೂಡ ಅವ್ರಿಗೂ ನೈಟ್ 3 ಡೇಸಿಂದ ನಿದ್ದೆ ಇಲ್ದೇ ಓಡಾಡಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿಗಂಟು ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಗೌಡ. ಸೊ ಬಾಯ್ ಬಾಯ್.